ಯಾವ ರೀತಿ ಮುಖ್ಯಮಂತ್ರಿಗಳು ಅಧಿಕಾರ ಬಿಟ್ಕೊಡಕ್ಕೆ ತಯಾರಿಲ್ಲೋ ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷ ಪದವಿ ಬಿಟ್ಕೊಡಕ್ಕೆ ಅವರು ತಯಾರಿಲ್ಲ. ಕೊನೆಗೆ ಇವ್ರು ಹಿಂಗೆ ಕಂಟಿನ್ಯೂ, ಅವ್ರು ಹಂಗೆ ಕಂಟಿನ್ಯೂ. ಈ ಗೊಂದಲ ಅಂತೂ ಕಂಟಿನ್ಯೂ ಆಗೇ ಆಗುತ್ತೆ. ಅಂದ್ರೆ ಬೀದಿಗೆ ಬಂದ್ಬಿಟ್ಟಿದೆ. ಸುರ್ಜೇವಾಲಾ ಅವರು ಬಂದು ಖಡಕ್ ವಾರ್ನಿಂಗ್ ಕೊಟ್ಟು ಮಾರನೇ ದಿನನೇ ಮತ್ತೆ ಖಡಕ್ ಆಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದರಿಂದ ಕಾಂಗ್ರೆಸ್ ಈಗ ಆಡಳಿತ ಮಾಡ್ತಾ ಇಲ್ಲ. ಅವರು ಕರ್ನಾಟಕದಲ್ಲಿ ಜನರ ಸಂಕಷ್ಟ ಏನಿದೆ, ರಾಜ್ಯದ ಜನತೆಗೆ ಏನ್ ಸಹಾಯ ಮಾಡಬಹುದು ಅನ್ನೋದು ಮರೀಚಿಕೆ ಆಗೋದು. ಜನರ ಪಾಲಿಗೆ ಈ ಸರ್ಕಾರ ಮರೀಚಿಕೆಯಾಗಿ ಕಾಣಿಸ್ತಾ ಇದೆ. ಏನು ಡೆವಲಪ್ಮೆಂಟ್ ಇಲ್ಲ, ಅಭಿವೃದ್ಧಿ ಇಲ್ಲ, ಒಂದ್ ರೀತಿ ಬಣ ರಾಜಕೀಯ. ಇದರಲ್ಲೇ ಡೆಲ್ಲಿ ಪ್ರವಾಸಗಳು, ದಿನನಿತ್ಯ ಡೆಲ್ಲಿ ಪ್ರವಾಸಗಳು, ಸಿದ್ದರಾಮಯ್ಯನವ್ರದ್ದು ಮತ್ತು ಡಿ.ಕೆ. ಶಿವಕುಮಾರ್ ಅವ್ರದ್ದು. ಇನ್ ಬಿಟ್ರೆ ಇನ್ನೆಲ್ಲ ಮಂತ್ರಿಗಳು ಕೂಡ ಡೆಲ್ಲಿ ಪ್ರವಾಸ ಆದಷ್ಟು ಶೀಘ್ರವಾಗಿ ಮಾಡ್ತಾರೆ. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ಈಗಾಗಲೇ ಸಿದ್ದರಾಮಯ್ಯನವರು ಹಾಳು ಮಾಡಿಬಿಟ್ಟಿದ್ದಾರೆ.